ಜಗತ್ನಲ್ಲಿ ಈಗ ಟೆನ್ಷನ್ ಜಾಸ್ತಿ ಇದೆ. US ಮತ್ತೆ ಇರಾನ್ ನಡುವೆ ಪ್ರಾಬ್ಲಮ್ ಇದೆ. ನಿನ್ನೆ ಪೀಸ್ ಟಾಕ್ ಕೂಡ ಫೇಲ್ ಆಗಿದೆ. ಬರೋಬ್ಬರಾಗಿ 21 ತಾಸು ಮಾತನಾಡಿದ್ರು, ಬಟ್ ಅಲ್ಲಿ ಸೊಲ್ಯೂಷನ್ ಸಿಕ್ಕಿಲ್ಲ. We've been at it now for 21 hours and we've had a number of substantive discussions with the Iranians. That's the good news. The bad news is that we have not reached an agreement. ಸೊ ಸಿಂಪಲ್ ಕ್ವಶನ್, ಯಾಕೆ ಮಾತುಕತೆ ಫೇಲ್ ಆಯ್ತು ಅಂಡ್ ಮುಂದೆ ಏನಾಗಬಹುದು? ಫಸ್ಟ್ ಸಿಂಪಲ್ ಆಗಿ ತಿಳ್ಕೊಳ್ಳಿ. US ಅನ್ನೋದು ಪವರ್ಫುಲ್ ಕಂಟ್ರಿ, ಇರಾನ್ ಅನ್ನೋದು ಅನದರ್ ಸ್ಟ್ರಾಂಗ್ ಕಂಟ್ರಿ. ಇವರಿಬ್ಬರ ನಡುವೆ ಆಲ್ರೆಡಿ ಸ್ವಲ್ಪ ಟೆನ್ಷನ್ ಇತ್ತು. 1.5 ತಿಂಗಳ ಹಿಂದಗಡೆ ವಾರ್ ಸ್ಟಾರ್ಟ್ ಆಯ್ತು. ನಂತರ ಯುದ್ಧ ನಿಲ್ಲಿಸೋಣ ಅಂತ ಮಾತುಕತೆ ಶುರು ಮಾಡಿದ್ರು. ರೀಸೆಂಟ್ಲಿ ಪಾಕಿಸ್ತಾನಲ್ಲಿ ಮೀಟಿಂಗ್ ಆಯ್ತು. ಬಿಗ್ ಲೀಡರ್ಸ್ ಪಾರ್ಟಿಸಿಪೇಟ್ ಮಾಡಿದ್ರು. 21 ತಾಸು ಮಾತನಾಡಿದ್ರು. ಇಡೀ ಜಗತ್ತು ಈ ಮಾತುಕತೆ ನೋಡ್ತಿತ್ತು. ಬಟ್ ಫೈನಲಿ ನೋ ಅಗ್ರಿಮೆಂಟ್. ಟಾಕ್ಸ್ ಫೇಲ್ ಆಯ್ತು, ಅಂದ್ರೆ ಮಾತುಕತೆ ಫೇಲ್ ಆಯ್ತು. ಯಾವ ಅಗ್ರಿಮೆಂಟ್ ಆಗಲಿಲ್ಲ. ಬಿಗ್ಗೆಸ್ಟ್ ರೀಸನ್ ನ್ಯೂಕ್ಲಿಯರ್ ಇಶ್ಯೂ. ಸಿಂಪಲ್ ಆಗಿ ಹೇಳೋದಾದ್ರೆ US ಹೇಳ್ತಿದೆ ಇರಾನ್ ನ್ಯೂಕ್ಲಿಯರ್ ವೆಪನ್ ಮಾಡಬಾರ್ದು. ಇರಾನ್ ಹೇಳ್ತಿದೆ ಇದು ನಮ್ಮ ರೈಟ್, ಅಂದ್ರೆ ಇದು ನಮ್ಮ ಹಕ್ಕು. ಇಬ್ಬರೂ ಒಪ್ಪಲಿಲ್ಲ. ಸೊ ಪ್ರಾಬ್ಲಮ್ ಸಾಲ್ವ್ ಆಗಲಿಲ್ಲ. ನೆಕ್ಸ್ಟ್ ರೀಸನ್ ಮನಿ ಇಶ್ಯೂ. US ಇರಾನ್ ಮೇಲೆ ಸ್ಯಾಂಕ್ಷನ್ ಹಾಕಿದೆ, ಅಂದರೆ ಅಮೆರಿಕ ಇರಾನ್ ಜೊತೆ ಬಿಸ್ನೆಸ್ ಮಾಡಬಾರ್ದು ಅಂತ ರೂಲ್ಸ್ ಹಾಕಿದೆ. ಮನಿ ಟ್ರಾನ್ಸ್ಫರ್ ಆಗಲಿ, ಟ್ರೇಡ್ ಆಗಲಿ ಎಲ್ಲ ರಿಸ್ಟ್ರಿಕ್ಟ್ ಮಾಡಿದೆ. ಇರಾನ್ ಹೇಳ್ತಿದೆ ನಮ್ಮ ಮನಿ ರಿಲೀಸ್ ಮಾಡಿ ಅಂತ, ಅಂದರೆ ನಮ್ಮ ಹಣ ಫಾರಿನ್ ಬ್ಯಾಂಕ್ನಲ್ಲಿ ಬ್ಲಾಕ್ ಆಗಿದೆ, ಅದನ್ನು ಬಿಡುಗಡೆ ಮಾಡಿ ಅಂತ. ಬಟ್ US ರೆಡಿ ಇಲ್ಲ. ಸೊ ಟ್ರಸ್ಟ್ ಪ್ರಾಬ್ಲಮ್ ಕ್ರಿಯೇಟ್ ಆಯಿತು. ಅನದರ್ ರೀಸನ್ ಆಯಿಲ್ ರೂಟ್. ಸ್ಟೇಟ್ ಆಫ್ ಹಾರ್ಮೋಸ್ ಅನ್ನೋದು ಪ್ಲೇಸ್ ಇದೆ. ಜಗತ್ತಿನ ಹೆಚ್ಚು ತೈಲ ಈ ದಾರಿಯಿಂದಾನೇ ಸಾಗುತ್ತದೆ. ಇರಾನ್ ಹೇಳ್ತಿದೆ ಇದು ನಾವು ಕಂಟ್ರೋಲ್ ಮಾಡಬೇಕು ಅಂತ. US ಹೇಳ್ತಿದೆ ಫ್ರೀ ಆಗಿ ಎಲ್ಲರೂ ಯೂಸ್ ಮಾಡಬೇಕು ಅಂತ. ಅಗೇನ್ ಫೈಟ್. ಇರಾನ್ ಇನ್ನಷ್ಟು ಡಿಮ್ಯಾಂಡ್ ಇಟ್ಟಿತ್ತು. US ಅಗ್ರಿ ಆಗಲಿಲ್ಲ. ಇಬ್ಬರು ಒಂದೇ ಡೈರೆಕ್ಷನ್ ಅಲ್ಲಿ ಯೋಚಿಸಲಿಲ್ಲ. ಒಬ್ಬರನ್ನು ಒಬ್ಬರು ನಂಬಲಿಲ್ಲ. ಸೊ ಟಾಕ್ಸ್ ಫೇಲ್ ಆಯಿತು. The bad news is that we have not reached an agreement, and I think that's bad news for Iran much more than it's bad news for the United States of America. So we go back to the United States having not come to an agreement. We've made very clear what our red lines are, what things we're willing to accommodate them on, and what things we're not willing to accommodate them on. And we've made that as clear as we possibly could, and they have chosen not to accept our terms. ಟಾಕ್ಸ್ ಫೇಲ್ ಆದಮೇಲೆ, ಅಂದರೆ ಮಾತುಕತೆ ಫೇಲ್ ಆದಮೇಲೆ ವಾರ್ ಮತ್ತೆ ಸ್ಟಾರ್ಟ್ ಆಗ್ಬೋದು. ಆಯಿಲ್ ಪ್ರೈಸ್ ಇನ್ಕ್ರೀಸ್ ಆಗುತ್ತದೆ. ಪೆಟ್ರೋಲ್ ಪ್ರೈಸ್ ಕೂಡ ಇನ್ಕ್ರೀಸ್ ಆಗ್ಬೋದು. ಸ್ಟಾಕ್ ಮಾರ್ಕೆಟ್ ಡೌನ್ ಆಗ್ಬೋದು. ಆಲ್ರೆಡಿ ಆಗಿದ್ದೇ ಕೂಡ. ಸೊ ವರ್ಲ್ಡ್ ಫುಲ್ ಎಫೆಕ್ಟ್ ಆಗುತ್ತದೆ. ಪೀಸ್ ಆಗಿ ಮಾತಾಡೋದು ಈಸಿ, ಬಟ್ ಅಗ್ರಿಮೆಂಟ್ ಮಾಡೋದು ವೆರಿ ವೆರಿ ಡಿಫಿಕಲ್ಟ್. ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್. ಜಗತ್ತಿನ ನ್ಯೂಸ್ ಈಸಿಯಾಗಿ ತಿಳ್ಕೊಬೇಕಾ? ಫಾಲೋ ಮಾಡಿ. ಆನಂದ್ ನಾಯಕ್.